ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಶೇಷ ಮಾಹಿತಿ ನೋಡಿ ಕಾಣ್ತಾ ಇದೆಯಾ? ಕಾನಕಲ್ಲಟೆ. ತುಂಬ ಜನ ಇದ್ರ ಹೆಸರು ಕೇಳಿರಲ್ಲ. ಕಾನಕಲ್ಲಟೆ ಈ ನಮ್ಮ ಕೇರಳ, ಈ ಕಾಸರಗೋಡು, ಮಂಗಳೂರು ಭಾಗದಲ್ಲಿ ತುಂಬ ಈ ಕಾಡಲ್ಲಿ ಸಿಗೋ ತರಕಾರಿ. ಇದು ವಿಶೇಷ ತರಕಾರಿ. ತುಂಬ ಜನ ಈಗ ಸಂರಕ್ಷಿಸಿ ಬೆಳೀತಾ ಇದ್ದಾರೆ. ಇದ್ರ ವಿಶೇಷತೆ ಏನಂದರೆ ನಿಮಗೆ ವರ್ಷ ಪೂರ್ತಿ ಸಿಗುತ್ತೆ. ನೋಡ್ತಾ ಇರ್ಬೋದು, ಇದು ಮಾರ್ಚ್ ಫಸ್ಟ್ ವೀಕು. ನಮ್ಮ ಬಹುತೇಕ ಬಳ್ಳಿ ತರಕಾರಿಗಳೆಲ್ಲ ಒಣಗೋಗಿ ನೋಡಿ, ಎಲ್ಲ ಪೂರ್ತಿ ಒಣಗಿದೆ, ಏನು ಕಾಣ್ತಲ್ಲ. ನಮ್ಮಲ್ಲಿ ಸುಮಾರು ಒಂದು 20-30 ಬಳ್ಳಿ ವೆರೈಟಿ ತರಕಾರಿಗಳಿದೆ, ಎಲ್ಲ ಒಣಗೋಗಿದೆ ನೋಡಿ. ಇದೊಂದೇ ನಮ್ಗೆ ಹಸಿರು ಕಾಣ್ತಾ ಇರೋದು ನೋಡಿ, ಮಾರ್ಚ್ ಫಸ್ಟ್ ವೀಕಲ್ಲಿ ನೋಡಿ. ಇಲ್ಲಿ ಹೂವಿದೆ, ತುಂಬ ಹೂವಿದೆ ನೋಡಿ. ಈ ಒಂದೊಂದು ಬಂಚಲ್ಲಿ ನಮ್ಗೆ ಏನಿಲ್ಲ ಅಂದರೂ ಒಂದು 20-25 ಕಾಯಿಗಳಷ್ಟು ಬಿಡುತ್ತೆ ನೋಡಿ. ನೋಡಿ ಎಲ್ಲಿ ಬಳ್ಳಿ ಎಲ್ಲೆಲ್ಲಿ ಹೋಗಿದೆ ಅಲ್ಲೆಲ್ಲ ಕಾಯಿಗಳು ನೋಡಿ, ಹೇಗಿದೆ ಹೂ ಫ್ಲವರಿಂಗ್ ನೋಡಿ. ನೋಡಿ ನಿಮಗೆ ಗೆಣ್ಣಿಗೂ ಫ್ಲವರಿಂಗ್ ಕಾಣುತ್ತೆ ನಿಮಗೆ ನೋಡಿ. ಇಲ್ಲೊಂದು ಗೆಣ್ಣಿದೆ, ಇದರಲ್ಲಿ ಫ್ಲವರಿಂಗ್ ಇದೆ ನೋಡಿ, ಇದರಲ್ಲೂ ಫ್ಲವರಿಂಗ್ ಇದೆ ನೋಡಿ. ಒಂದು ಬಂಚ್ ಎಷ್ಟು ಫ್ಲವರ್ ಇದೆ ನೋಡಿ. ನಿಮಗೆ ಒಂದು ಬಂಚಲ್ಲಿ ಏನೇ ಇಲ್ಲ ಅಂದರೂ ಒಂದು 50-60 ಕಾಯಿಗಳು ಸಿಗುತ್ತೆ ನೋಡಿ. ಇದು ಬೀಜದಿಂದ ಅಭಿವೃದ್ಧಿ ಪಡಿಸಿರೋ ಕಾನಕಲ್ಲಟೆ ಗಿಡ ನೋಡಿ. ನೋಡಿ ಇವೇ ಕಾನಕಲ್ಲಟೆ ಕಾಯಿ. ತೋರಿಸ್ತೀನಿ, ಕಿತ್ಕೊಳ್ಳೋಣ ನೋಡಿ. ನೋಡಿ ಕಾನಕಲ್ಲಟೆ ನೋಡಿ, ಇವೇ ಕಾನಕಲ್ಲಟೆ. ಇದೆ ಕಾನಕಲ್ಲಟೆ ನೋಡಿ. ಇದನ್ನ ನಾವು ಮಂಗಳೂರು ಕರಾವಳಿ ಭಾಗದಲ್ಲಿ ಶ್ರೀ ರವಿಶಂಕರ್ ಸುನ್ನಗುಳಿ ಅಂತ ಇದ್ದಾರೆ, ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡು ಬಂದು ಆಲ್ಮೋಸ್ಟ್ ಒಂದು 6 ವರ್ಷ ಆಯಿತು. 6 ವರ್ಷದಿಂದನೂ ಗಿಡ ಇದೆ ನೋಡಿ. ಇಯರ್ ಫುಲ್ ಹಸಿ ಇರುತ್ತೆ, ನಿಮಗೆ ಯಾವಾಗಲೂ ತರಕಾರಿ ಸಿಗುತ್ತೆ. ಈ ತರಕಾರಿ ವಿಶೇಷ ಏನಂದರೆ, ನೀವು ಬೇರೆ ತರಕಾರಿ ಥರ ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ. ಇದನ್ನು ಕಟ್ ಮಾಡಿ ಬೇಯಿಸಿ ಇದರೊಳಗಿರೋ ಬೀಜ ತೆಗೆದು ಹಾಕಿ ಆಮೇಲೆ ಸಾಂಬಾರು ಮಾಡ್ಕೊಂಡು ತಿನ್ನಬೇಕು. ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದೆ, ಅದು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು.